ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಕಾನೂನು ಪಾಲಿಸುವುದೇ ಕಷ್ಟವಾಯಿತೆ ಪೊಲೀಸರಿಗೆ. ಬಾಲ್ಯ ವಿವಾಹ ತಡೆಯಲು ಹೋಗಿ ಪ್ರತಿಭಟನೆ ಎದುರಿಸುವಂತೆ ಆಯಿತು. ಬಾಲ್ಯ ವಿವಾಹ ತಡೆದ ಕಾರಣ ವರನ ತಂದೆ ಹೃದಯಾಘಾತದಿಂದ ಸಾವು. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಉದ್ರಿಕ್ತತೆ. ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳಿಂದ ಬೆಂಕಿ. 3 ಬೈಕ್, ಟ್ರ್ಯಾಕ್ಟರ್ ಸೇರಿ ಹಲವು ವಾಹನ ಸುಟ್ಟು ಭಸ್ಮ. ಕಿಡಿಗೇಡಿಗಳ ಮಾಹಿತಿ ಇಲ್ಲದೆ ಪರದಾಡುತ್ತಿರುವ ಕುಟುಂಬ. ಮದುವೆ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಆತಂಕ. ಮಾಹಿತಿ ಇಲ್ಲದೆ ಸಭೆಗೆ ಬಂದ ಅಧಿಕಾರಿಗಳ ವರ್ತನೆಗೆ ಶಾಸಕ ಸುಬ್ಬಾರೆಡ್ಡಿ ಗರಂ. ಬಡವರ ಕೆಲಸ ಮಾಡಿ ಇಲ್ಲವೇ ಜಾಗ ಮಾಡುವಂತೆ ಖಡಕ್ ಎಚ್ಚರಿಕೆ. ನೀರಿನ ತೊಂದರೆಯಾಗದಂತೆ ಕ್ರಮ ವಹಿಸಲು ಸೂಚನೆ. ವಾರ್ತೆಗಳ ವಿವರ. ಇದೊಂಥರ ಪೊಲೀಸರಿಗೆ ಧರ್ಮ ಸಂಕಟದ ವಿಚಾರ. ಕಾನೂನು ಪಾಲಿಸಲು ಹೋದರೆ ಪ್ರತಿಭಟನೆ ಎದುರಿಸಬೇಕಾದ ಸ್ಥಿತಿ ಎದುರಾದ ಘಟನೆ. ಕೆಲ ಸಂದರ್ಭಗಳಲ್ಲಿ ಪೊಲೀಸರು ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದಕ್ಕೆ ಈ ಘಟನೆ ನಿದರ್ಶನ. ಒಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹೋಗಿ ಕಷ್ಟ ತಂದುಕೊಂಡ ಪೊಲೀಸರ ಸ್ಥಿತಿ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಅವ್ರು ಬಂದು ನಮ್ಗೆ ಇನ್ಫಾರ್ಮೇಶನ್ ಬಂದೈತೆ, ಪೊಲೀಸ್ನವರಿಂದ ನಮಗೆ ಬಂದೈತೆ, ಮದುವೆ ಮಾಡಬಾರ್ದಪ್ಪ ಅಂತ ಹೇಳಿದ್ರು. ನಡೆಯಬೇಕಿದ್ದ ಬಾಲ್ಯ ವಿವಾಹವನ್ನು ಪೊಲೀಸ್ ಅಧಿಕಾರಿಗಳು ಸಮಯ ಪ್ರಜ್ಞೆ ಮೆರೆದು ತಡೆದ ಬೆನ್ನಲ್ಲೇ ವರನ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿರುವ ದುರದೃಷ್ಟಕರ ಘಟನೆ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರೇಬಂಡ ಗ್ರಾಮದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನು ಬೈರೇಬಂಡ ಗ್ರಾಮದ ನಿವಾಸಿ ವೆಂಕಟರಮಣ ಎಂದು ಗುರುತಿಸಲಾಗಿದೆ. ಗುರುವಾರ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಆದರೆ ಮದುವೆಯಾಗುವ ವರ ಅಪ್ರಾಪ್ತ ಎಂದು ಗ್ರಾಮಸ್ಥರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ್ದು 112 ಪೊಲೀಸರು ಮತ್ತು ಬಟ್ಲಹಳ್ಳಿ ಠಾಣಾ ಪೊಲೀಸರು ಗ್ರಾಮದಲ್ಲಿ ಆರತಕ್ಷತೆ ನಡೆಯುತ್ತಿದ್ದ ಸ್ಥಳಕ್ಕೆ ಧಾವಿಸಿ ಬಂದು ಹುಡುಗನ ವಯಸ್ಸಿನ ಮಾಹಿತಿ ಕೋರಿದ್ದಾರೆ. ಆಧಾರ್ ಕಾರ್ಡ್ ಮಾತ್ರ ನೀಡಿದ್ದು ಇತರೆ ವಯಸ್ಸಿನ ಯಾವುದೇ ದಾಖಲೆ ನೀಡದ ಕಾರಣ ವಿವಾಹವನ್ನು ಪೊಲೀಸರು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ದಾಖಲೆಗಳನ್ನು ಠಾಣೆಗೆ ತರುವಂತೆ ಸೂಚಿಸಿ ಹೋಗಿದ್ದರು ಎನ್ನಲಾಗಿದೆ. ತನ್ನ ಮಗನ ಮದುವೆ ಅರ್ಧಕ್ಕೆ ನಿಂತು ಹೋದ ಅವಮಾನ ಹಾಗೂ ಕಾನೂನು ಕ್ರಮದ ಭಯದಿಂದ ತೀವ್ರ ಆತಂಕಕ್ಕೊಳಗಾದ ವರನ ತಂದೆ ವೆಂಕಟರಮಣಪ್ಪ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅಷ್ಟರಲ್ಲೇ ಅವರು ಮೃತಪಟ್ಟಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಹೇಳ್ಬಿಟ್ಟು ನಾವು ಒಂದು ಮದುವೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಅದರಲ್ಲಿ ಫಸ್ಟ್ನೇ ಸಲ ಪೊಲೀಸ್ನವ್ರು ಬಂದು ನಿಮಗೆ ಇದು ತೊಂದರೆ ಆಗಿದೆ, ಮೈನಾರಿಟಿ ಇಲ್ಲ ಹುಡುಗನಿಗೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದರು. ಒಂದು ಪ್ರೋಗ್ರಾಮನ್ನು ನಿಲ್ಲಿಸ್ಬಿಡಿ ಅಂದರು. ಅವ್ರಿಗೆ ಒಂದು ಗೌರವ ಕೊಟ್ಬಿಟ್ಟು ನಾವು ಆ ಪ್ರೋಗ್ರಾಮನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಮತ್ತೆ 2ನೇ ಸಲ ಬಂದರು. ನಾವು ಅಡುಗೆ ಮನೆಯಲ್ಲಿ ಇದ್ವಿ. ಅಡುಗೆ ಮನೆಯಲ್ಲಿದ್ದಾಗ 2ನೇ ಸಲ ಬಂದರು. ನಾನು ಅಡುಗೆ ಮನೆಯಲ್ಲಿದ್ದಾಗ ನಮ್ಮ ತಮ್ಮನ ಕರ್ಕೊಂಡೋಗಿ ಕೆರೆಯಲ್ಲಿ ಒಂದು ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಆ ಕೆರೆಗೆ ಕರ್ಕೊಂಡೋಗಿ ಏನು ಮಾತಾಡಿದಾರೋ ಗೊತ್ತಿಲ್ಲ. ಅವನು ಎದುರಿಸ್ಕೊಂಡು ಬಂದುಬಿಟ್ಟು ಅವನು ಸ್ವಲ್ಪ ಇದು ಮಾಡಿ ಮನೇಲಿ ಮಲಗಿದ್ರು. ಮನೇಲಿ ಮಲಗಿದಾಗ ಮತ್ತೆ ವಾಮಿಂಟು ಇದೆಲ್ಲ ಇದಾಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ವಿ. ಚಿಂತಾಮಣಿ ಡೆಕ್ಕನ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಇಲ್ಲಿ ಸೀರಿಯಸ್ಸು, ಇಲ್ಲಿ ಆಗಲ್ಲ, ಬೆಂಗಳೂರು ಕರ್ಕೊಂಡೋಗಿ ಇಲ್ಲಾಂದರೆ ಕೋಲಾರ ಕರ್ಕೊಂಡೋಗಿದ್ರು. ಬೆಂಗಳೂರು ಕರ್ಕೊಂಡೋಗೋಕ್ಕಾಗಿ ನಾವು ಹೊಸಕೋಟೆ ತಾಲೂಕಲ್ಲಿ ಬ್ರಿಡ್ಜ್ ಹತ್ರ ಹೋಗಿ ಕರ್ಕೊಂಡೋಗಿದ್ವಿ. ಅಲ್ಲಿ ಹೋಗೋಷ್ಟಿಗೆ ನಮ್ಮ ತಮ್ಮಂದು ಪ್ರಾಣ ಕಳೆಯಿತು. ಅಲ್ಲಿಂದ ಹಾಕ್ಕೊಂಡ್ಬಂದು ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಇದು ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಮದುವೆ ಸಂಭ್ರಮವಿದ್ದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಬಾಲ್ಯ ವಿವಾಹ ಕಾನೂನು ಬಾಹಿರ ಎಂಬ ಅರಿವಿದ್ದರೂ ಈ ಕೃತ್ಯಕ್ಕೆ ಕೈ ಹಾಕಿದ್ದು ತಪ್ಪು. ಆದರೆ ಈ ಸಾವು ಕುಟುಂಬಕ್ಕೆ ಭರಿಸಲಾಗದ ನಷ್ಟ ಉಂಟು ಮಾಡಿದೆ ಎಂದು ಗ್ರಾಮಸ್ಥರು ಕಂಬನಿ ಮಿಡಿದಿದ್ದಾರೆ. ಇನ್ನು ಬಟ್ಲಹಳ್ಳಿ ಠಾಣೆಗೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಕೆಂಚಾರ್ಲಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಚಿಂತಾಮಣಿ ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸೇರಿದಂತೆ ಹಲವರು PSI ಮತ್ತು ASI ರವರುಗಳು ಠಾಣೆ ಮುಂದೆ ಹಾಜರಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ವರನ ತಂದೆ ಸಾವಿಗೆ ಪೊಲೀಸರೇ ಕಾರಣ ಎಂದು ದೂರಿದ ಗ್ರಾಮಸ್ಥರು ಶವದೊಂದಿಗೆ ಬಟ್ಲಹಳ್ಳಿ ಠಾಣೆ ಮುಂದೆ ಧರಣಿಗೆ ಮುಂದಾಗಿದ್ದಾರೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ದ ಕಾರಣ ಪೊಲೀಸರು ಠಾಣೆಯ ಮುಂದೆ ಧರಣಿಗೆ ಮುಂದಾದವರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವರಿಕೆ ಮಾಡಿ ಶವವನ್ನು ಸ್ವಗ್ರಾಮಕ್ಕೆ ವಾಪಸ್ಸು ಕಳುಹಿಸಿದ ಘಟನೆ ನಡೆದಿದೆ.
ನಮಗೆ ಬಂದ ದೂರಿನ ಆಧಾರದ ಮೇಲೆ ನಾವು ಕಾನೂನು ಪಾಲನೆ ಮಾಡಿದ್ದೇವೆ. ಮದುವೆಯ ಆರತಕ್ಷತೆ ಗುರುವಾರ ರಾತ್ರಿ ಇದ್ದು ಶುಕ್ರವಾರ ಬೆಳಗ್ಗೆ ಮದುವೆ ಮುಹೂರ್ತ ಇತ್ತು. ವರನ ಹುಟ್ಟಿದ ದಿನಾಂಕದ ದಾಖಲೆಗಳನ್ನು ತೋರಿಸುವಂತೆ ಪೋಷಕರಿಗೆ ಸೂಚಿಸಿದ್ದು ಅವರು ಸರಿಯಾದ ದಾಖಲೆ ತೋರಿಸಿಲ್ಲ. ಠಾಣೆಗೆ ತಂದು ತೋರಿಸುವಂತೆ ಸೂಚಿಸಿ ಬಂದಿದ್ದೇವೆ. ಆದರೆ ಈ ಸಾವು ಸಂಭವಿಸಿರುವುದು ಅತ್ಯಂತ ನೋವಿನ ಸಂಗತಿ ಎಂದು ಠಾಣಾಧಿಕಾರಿಗಳು ತಿಳಿಸಿದ್ದಾರೆ. ఇమ్రాన్ ఖాన్, రాయల్స్ కన్నడ, చింతామణి. మీరు కంప్లైంట్ ఇస్తే మేము తీసుకుంటాం. 112 ఆ డీటెయిల్ ఇస్తాము. ఆ డీటెయిల్ ఇస్తాము, అది వెరిఫై చేస్తాము. మాకు కంప్లైంట్ ఇచ్చిన ఆ డీటెయిల్ ఇస్తాము. అదే మీరే వచ్చి ఇస్తా ఉంటాం కదా. బాడీ వాడికి ఆ సావుకి న్యాయం వద్దా? న్యాయం కోసమే కదా సార్ ఇంత దూరం వచ్చేది. కాదు మీరే వచ్చింటే మేము ఇస్తాం. బాడీ గవర్నమెంట్ ఇట్లా చేసుకోండి. డిపార్ట్మెంట్ వాళ్ళు సార్ మీరు ఇప్పుడు మీరు కరెక్ట్ చెప్తారు. ఇప్పుడు మనం ఇంతమంది ఉన్నామా, మీరు మనమిద్దరు పక్కకు పోయి మాట్లాడేది ఏముంటుంది? ఎవరు మనమిద్దరు ఇప్పుడు ఇంతమంది ఉండేస్తా మనమిద్దరు పక్కకు పోయి మాట్లాడేది ఏముంటుంది? ఇప్పుడు వాళ్ళ ఊర్లో పెద్దవాళ్ళు అందరూ ఉంటారంట. రాత్రి మీ పోలీసు వాళ్ళు ఆయప్పని మాత్రం పక్కకు పిలిచి మాట్లాడాలి. ఏం విచారం మాట్లాడాలి? అందరితో తీసుకునే ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ತಡರಾತ್ರಿಯಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ನಡೆದಿದ್ದು, ಇದರಿಂದ ರಾಯಲ್ ಎನ್ಫೀಲ್ಡ್ ಬುಲೆಟ್ ಸೇರಿ 3 ಬೈಕ್ ಮತ್ತು ಟ್ರ್ಯಾಕ್ಟರ್ ಸುಟ್ಟು ಭಸ್ಮವಾಗಿರುವ ಘಟನೆ ಗುರುವಾರ ತಡರಾತ್ರಿ ನಡೆದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಆ ಮನೆಯಲ್ಲಿ ಮದುವೆ ನಡೆದು ಇನ್ನೂ 20 ದಿನ ಕಳೆದಿಲ್ಲ. ಮನೆಯಲ್ಲಿ ಶುಭ ಕಾರ್ಯ ನಡೆದ ಖುಷಿಯಿಂದ ಆ ಕುಟುಂಬ ಇನ್ನೂ ಹೊರಬಂದಿಲ್ಲ. ಹಾಕಿದ ಚಪ್ಪರ ಇನ್ನೂ ತೆಗೆದೇ ಇಲ್ಲ. ಆಗಲೇ ಆ ಮನೆಯಲ್ಲಿ ದುರಂತವೊಂದು ಸಂಭವಿಸಿದೆ. ಅದೃಷ್ಟವಶಾತ್ ಇನ್ನೂ ಹೆಚ್ಚಿಗೆ ನಡೆಯಬೇಕಿದ್ದ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ಎಂಬುದು ಆ ಕುಟುಂಬದ ನಿಟ್ಟುಸಿರು ಬಿಡಲು ಕಾರಣವಾಗಿದೆ. ಇಷ್ಟಕ್ಕೂ ಏನು ನಡೆದಿದೆ ಅಂತೀರಾ? ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಇದರಿಂದ ಬೈಕ್ಗಳು ಸೇರಿದಂತೆ ಟ್ರ್ಯಾಕ್ಟರ್ ಸುಟ್ಟು ಭಸ್ಮವಾಗಿದ್ದು, ಮದುವೆ ಖುಷಿಯಲ್ಲಿದ್ದ ಮನೆಯಲ್ಲಿ ಇದೀಗ ಆತಂಕ ಮನೆ ಮಾಡುವಂತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದ ಕೃಷ್ಣಪ್ಪ ಎಂಬುವರು ತೋಟದಲ್ಲಿಯೇ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದು, ಇತ್ತೀಚೆಗಷ್ಟೇ ಮನೆಯಲ್ಲಿ ಮದುವೆ ಕಾರ್ಯ ನಡೆದಿತ್ತು. ಇದೇ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಗುರುವಾರ ತಡರಾತ್ರಿ ಶಾಕ್ ನೀಡಲಾಗಿದೆ. ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಸೇರಿದಂತೆ 3 ಬೈಕ್ ಮತ್ತು 1 ಟ್ರ್ಯಾಕ್ಟರ್ ಸುಟ್ಟು ಭಸ್ಮವಾಗಿದೆ. ಕಿಡಿಗೇಡಿಗಳು ಕಾರಿನ ಮೇಲೂ ಪೆಟ್ರೋಲ್ ಸುರಿದಿದ್ದು, ಅದೃಷ್ಟವಶಾತ್ ಕಾರಿಗೆ ಬೆಂಕಿ ಹಚ್ಚಿಲ್ಲ. ಒಂದು ವೇಳೆ ಕಾರಿಗೆ ಬೆಂಕಿ ತಗುಲಿದ್ದರೆ ಪಕ್ಕದಲ್ಲಿ ಇದ್ದ ಅಡುಗೆ ಅನಿಲ ಸಿಲಿಂಡರ್ಗಳಿಗೆ ಬೆಂಕಿ ತಾಗಿ ನಿರೀಕ್ಷೆಗೂ ಮೀರಿ ಆಘಾತ ನಡೆಯುತ್ತಿತ್ತು ಎನ್ನುತ್ತಾರೆ ಕುಟುಂಬಸ್ಥರು. ಇನ್ನು ಗ್ರಾಮದಲ್ಲಿ ಯಾರೊಂದಿಗೂ ಕೃಷ್ಣಪ್ಪ ಕುಟುಂಬಕ್ಕೆ ವಿರೋಧ ಇಲ್ಲವಂತೆ. ಅಲ್ಲದೆ ಯಾರ ಮೇಲೂ ಅನುಮಾನ ಪಡುವಂತೆ ಯಾವುದೇ ಘಟನೆ ನಡೆದಿಲ್ಲ ಎಂದು ಕೃಷ್ಣಪ್ಪನೇ ಹೇಳುತ್ತಿದ್ದು, ವಾಹನಗಳಿಗೆ ಬೆಂಕಿ ಹಚ್ಚಲು ಕಾರಣವೇನು ಎಂಬುದು ಪೊಲೀಸರ ತನಿಖೆಯಿಂದ ಮಾತ್ರ ತಿಳಿಯಬೇಕಿದೆ. ಮಾಡಿರೋಂಥ ಕೆಲಸ ಇದು, ಬೇರೆ ಏನೂ ಇಲ್ಲ. ಏನು ಕೊಟ್ಟೇವ್ರಿ ಸರ್? ಇದೇ ಎಲ್ಲ ಚೆನ್ನಾಗಿ ಆತಾರೆ ಅಂತ ಹೊಟ್ಟೆವ್ರಿಗೆ ಅಷ್ಟೇ, ಇನ್ನು ಬೇರೆ ಏನೈತೆ ಸರ್? ಅಂಥ ಜಗಳ ಪಾರ್ಟಿ ಏನೂ ಇಲ್ಲ ನಮ್ಮದು. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 4 ವರ್ಷದಿಂದ. ಮೊದಲೆಲ್ಲಿದ್ದಿದ್ದು? ಊರಲ್ಲಿ ಅರಸನಹಳ್ಳಿ. ಇದು ಜಮೀನೆಲ್ಲ ಜಮೀನೆಲ್ಲ ನಮ್ಮದೇ. ಹಾಕಿದ್ದೀರಾ ಜಮೀನು? ದ್ರಾಕ್ಷಿ ಹಾಕಿದ್ವಿ. ಎಷ್ಟು ಎಕರೆ ಇದೆ? ದ್ರಾಕ್ಷಿ 2 ಹಾಕಿದ್ವಿ. ಮದುವೆಗೆ ಒಂದು 15-20 ದಿವಸ ಆಯಿತು. ಪಾಪ ಅವರು ಯಾರ ತಂಟೆಗೂ ಹೋಗಲ್ಲ. ಅಲ್ಲಿ ಆ ಕಡೆ ನಮ್ಮದು ಮದ್ದೊಡಿಯೋದು ಟ್ಯಾಕ್ಟ್ರ್ ಐತೆ, ಅದನ್ನು ಸುಟ್ಟಾಕವ್ರೆ. ಇಲ್ಲಿ ಕಾರ್ಗೆ ಬೆಂಕಿ ಇದು ಪೆಟ್ರೋಲ್ ಎಲ್ಲ ಹಾಕಿದ್ರು, ಅದಕ್ಕೆ ಹಚ್ಚಿಲ್ಲ ಅಷ್ಟೇ. ಎಲ್ಲ ಸ್ಮೆಲ್ಲೆಲ್ಲ ಬರ್ತಾಯಿದೆ. ಅಲ್ಲೇ ಸಿಲಿಂಡ್ರ್ ಬೇರೆ ಇತ್ತು, ಅದು ಅಂಟ್ಕೊಂಡಿದ್ರೆ ಭಾಳ ಅನಾಹುತ ಆಗ್ತಾಯಿತ್ತು ಸರ್. ತಮ್ಮ ಇಲಾಖೆ ಮಾಹಿತಿ ಇಲ್ಲದೆ ಸಭೆಗೆ ಬಂದಿದ್ದ ಅಧಿಕಾರಿಗಳ ವಿರುದ್ಧ ಗರಂ ಆದ ಶಾಸಕರು. ನೀರಿನ ಸಮಸ್ಯೆ ಬಗ್ಗೆ ಸಭೆ ಕರೆದಿದ್ದೇನೆ, ನೀವು ಮಾಹಿತಿ ಇಲ್ಲದೆ ಬಂದಿದ್ದೀರಿ ಅಂದರೆ ಸಭೆಯ ಗಂಭೀರತೆ ಅರಿವು ಇಲ್ಲವಾ? ಕಾಟಾಚಾರಕ್ಕಾಗಿ ಸಭೆಗೆ ಬರಬೇಡಿ. ಈ ಬಗ್ಗೆ ನಿರ್ಲಕ್ಷ್ಯ ಮಾಡುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದು ಕಂದಾಯ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮೀಟಿಂಗ್ ಮಾಡ್ತೀವಿ,
ನಿಮ್ಮ ಸಿಒ ಸೀರಿಯಸ್ ಆಗಿ ಹೇಳ್ಬಿಟ್ಟು ಬಂದು ನೀನು ಎಂಟ್ರಿ ಮಾಡಲ್ಲ ಅಂದ್ರೆ ನಿಮ್ಮ ಸಿಒ ಮಾತು ಹೇಳ್ತಾರೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬಿಸಿಲು ಕಾಲದ ಕಾರ್ಯಪಡೆ ಸಭೆ ಮತ್ತು ಆಶ್ರಯ ಕಮಿಟಿ ಸಭೆಯು ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಶಾಸಕರು, ಗ್ರಾಮೀಣ ಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವುದರಲ್ಲಿ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಿ ಹಾಗೂ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು 3 ತಾಲೂಕುಗಳಲ್ಲಿನ ನಿವೇಶನ ರೈತರನ್ನು ಗುರುತಿಸಿ 25ನೇ ತಾರೀಕು ನಡೆಯುವ ಸಭೆಯ ಒಳಗಾಗಿ ವರದಿ ಸಲ್ಲಿಸಬೇಕು. ಇಲ್ಲವಾದಲ್ಲಿ ಅಂತಹರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬೇಜವಾಬ್ದಾರಿತನವನ್ನು ತೋರುತ್ತಿರುವ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುತ್ತೇನೆ. ಬಡವರಿಗಾಗಿ, ಗ್ರಾಮೀಣ ಭಾಗದ ಜನರಿಗಾಗಿ ನಾವು ಸಭೆಗಳು ನಡೆಸುತ್ತೇವೆ. ನೀವು ಕಾಟಾಚಾರಕ್ಕೆ ಸಭೆ ಹಾಜರಾಗಿ ಮಾಹಿತಿ ಕೊರತೆಯಿಂದ ವರದಿ ಇಲ್ಲದೆ ಇರುವುದು ನಿಮ್ಮ ಬೇಜವಾಬ್ದಾರಿ ಎತ್ತಿ ತೋರುತ್ತದೆ. ನಾವು ಬಡವರಿಗಾಗಿ ಮತ್ತು ಕ್ಷೇತ್ರದ ಜನರ ಅನುಕೂಲಕ್ಕಾಗಿ ಸಭೆಗಳಲ್ಲಿ ನಡೆಯುವ ನಿರ್ಧಾರ ಮತ್ತು ತೀರ್ಮಾನಗಳಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಮನೋಭಾವ ತೋರದೆ ಜನಪರವಾಗಿ ಕೆಲಸ ಮಾಡಿ, ಇಲ್ಲ ಜಾಗ ಖಾಲಿ ಮಾಡಿ ಎಂದು ಎಚ್ಚರಿಕೆ ನೀಡಿದರು. ಅಲ್ಲ ಮೊನ್ನೆ ಸಿಒ ದಿವಸ ನಾವು ಸಿಒ ಮೀಟಿಂಗ್ ಮಾಡಿದ್ವಿ. ಆವಾಗ ಎಷ್ಟು ಮಾಡಿದ್ಯಾ ಎಷ್ಟು ಮಾಡಿದ್ದೀಯಲ್ಲ ತಲೆ ಮಾಡಿದ್ದೆ. ಶಿವರಾಜ್ ಮಾಡಿದ್ದೆ ಸಿಒ ರಿಪೋರ್ಟ್ ಶಿವರಾಜ್ ನೋಡು. ಇವತ್ತು ಲಾಸ್ಟ್ ಸಿಒ ಮನೆ ಆನ್ಲೈನ್ ಆಗ್ಬೇಕು ಒಂದು ಮಾಡಿದ್ದಾರೆ. ನಿಮ್ಮ ಮೇಲೆ ಡಿಸಿ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡೋದಕ್ಕೆ ಕ್ಲಿಯರ್. ನನ್ನ ಮತ್ತೆ ತಪ್ಪು ತಿಳ್ಕೊಳ್ಬೇಡಿ, ಏನಪ್ಪ ನಮ್ಮ ಎಮ್.ಎಲ್.ಎ ಹಿಂಗೆ ಮಾಡಿಬಿಟ್ಟಂತ. ಮತ್ತು ಸಸ್ಪೆಂಡ್ ಆದಮೇಲೆ ಅಸಲ ನನ್ನ ಕಟ್ಟಿ ಬರೋದು ಇವೆಲ್ಲ ನಿಮ್ಮ ಮನೆಯಾಗ ಅದು. ನನಗೆ ಕೆಲಸ ಆಗಬೇಕು. ನಾನು ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ, ಸುಮಾರು ಅವಕಾಶ ಕೊಟ್ಟಿದ್ದೀನಿ. ನೀವು ಅದನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ನಾನು ನೋಡ್ತಾ ಇದ್ದೀನಿ. ಅಟ್ಲೀಸ್ಟು ಸಿವು ನಾವು ಮೀಟಿಂಗ್ ಮಾಡಿದ್ಮೇಲೆ ಇವತ್ತು ರಿಪೋರ್ಟ್ ಮಾಡಿದ್ರೆ 0 ಬರುತ್ತಂದ್ರೆ ನಮ್ಗೆ ಹೆಂಗಿರುತ್ತೆ? ಏನಕ್ಕೆ ಮಾಡಬೇಕು? ನಮ್ಮ ಮೀಟಿಂಗ್ ಏನು ಬೇರೆ ಕೆಲಸ ಇಲ್ಲ ನಮ್ಮ ಮೀಟಿಂಗ್ ಮಾಡೋಕ್ಕೆ? ನಿಮ್ಗೆ ಆ ಸೀರಿಯಸ್ನೆಸ್ಸೇ ಬರ್ತಾ ಇಲ್ಲ ಕೆಲವ್ರಿಗಂತೂ. ನಾನು ನೋಡ್ತಾ ಇದ್ದೀನಿ 100% ನಾನು ಹೇಳಿರ್ತೀನಿ ನೋಡಿ. ನೆಕ್ಸ್ಟ್ ಮೀಟಿಂಗಲ್ಲಿ ಇವತ್ತೇನು ನಾನು ಮೀಟಿಂಗಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಇವೇನಾದ್ರೂ ಬರಲಿಲ್ಲ ಅಂದರೆ 25ನೇ ತಾರೀಕು ಮೀಟಿಂಗ್ ಅಂತ ಇದ್ದಾರೆ. ಎಲ್ಲರೂ 22 ಬೇಡ ಅಂತ 25ನೇ ತಾರೀಕು ನೋಡ್ಕೊಂಡಿರಿ. ಒಂದೊಂದು ತಾಲೂಕು ಮಿನಿಮಮ್ ಅಂದರೆ ಫಸ್ಟ್ ಟೈಮ್ 2-6 ಜನ ಸಸ್ಪೆಂಡ್ ಮಾಡಿಬಿಟ್ಟೆ ಮತ್ತೆ ನಾನು ಮೀಟಿಂಗ್ ಆಗೋದಾಗ ನನ್ನ ಲೈಫಲ್ಲಿ ಮೀಟಿಂಗೇ ಮಾಡೋದು. ಇಷ್ಟ ಎಲ್ಲಿ ಅಲ್ಲ ಮೊನ್ನೆ ಸಿಒ ದಿವಸ ನಾವು ಸಿಒ ಮೀಟಿಂಗ್ ಮಾಡಿದ್ವಿ. ಆವಾಗ ಎಷ್ಟು ಮಾಡಿದ್ಯಾ ಎಷ್ಟು ಮಾಡಿದ್ದೀಯಲ್ಲ ತಲೆ ಮಾಡಿದ್ದೆ. ಶಿವರಾಜ್ ಮಾಡಿದ್ದೆ ಸಿಒ ರಿಪೋರ್ಟ್ ಶಿವರಾಜ್ ನೋಡು. ಇವತ್ತು ಲಾಸ್ಟ್ ಸಿಒ ಮನೆ ಆನ್ಲೈನ್ ಆಗ್ಬೇಕು ಒಂದು ಮಾಡಿದ್ದಾರೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಮುಲ್ಗೆ 15 ಎಕರೆ ಜಮೀನು ಮಂಜೂರು ಮಾಡಿಕೊಟ್ಟ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸರ್ಕಾರ
ಈ ಜಮೀನಿಗೆ 5 ಕೋಟಿ ರುಗಳ ಹಣ ನೀಡುವಂತೆ ದರ ನಿಗದಿಪಡಿಸಿತ್ತು. ಆದರೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ 9.5 ಎಕರೆ ಜಮೀನು ಯಾವುದೇ ಶುಲ್ಕವಿಲ್ಲದೆ ಮಂಜೂರು ಮಾಡಿಕೊಟ್ಟು 15 ಎಕರೆಗಳಿಗೆ ಪಾವತಿಸಬೇಕಾದ 5 ಕೋಟಿ ರುಗಳ ಹಣವನ್ನು ಮನ್ನಾ ಮಾಡಿಸಿರುವುದನ್ನು ಮರೆಯಬಾರದು ಎಂದು ಚಿಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಹೇಳಿದರು. ಚಿಂತಾಮಣಿ ನಗರ ಹೊರವಲಯದ ಕನ್ನಂಪಲ್ಲಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಚಿಂತಾಮಣಿ ಉಪ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರಾದೇಶಿಕ ಸಭೆ ಮತ್ತು ಎಎಂಸಿಯು ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಚಿಂತಾಮಣಿ ಶಿಬಿರ ಕಚೇರಿ ಜಾಗದಲ್ಲಿ ಸುಮಾರು 75 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಂ ಫ್ಯಾಕ್ಟರಿ ನಿರ್ಮಾಣದ ಬಗ್ಗೆ ಹಿಂದೆ ಸಭೆಯಲ್ಲಿ ಚರ್ಚೆಗೆ ಬಂದಾಗ ಒಕ್ಕೂಟ ಮಂಡಳಿ ಎಲ್ಲ ನಿರ್ದೇಶಕರು ಭೇದ ಭಾವವಿಲ್ಲದೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸೇವೆಗೆ ಕೊಡುಗೆಯಾಗಿ ನೀಡುವ ಬಗ್ಗೆ ಒಪ್ಪಿಗೆ ನೀಡಿದ್ದು, ಇಂದು ಕಟ್ಟಡ ಬೃಹದಾಕಾರದಲ್ಲಿ ನಿರ್ಮಾಣವಾಗುತ್ತಿದೆ. ಶೀಘ್ರದಲ್ಲಿಯೇ ಐಸ್ ಕ್ರೀಂ ಸವಿಯಬಹುದು ಎಂದರು. ಒಕ್ಕೂಟದ ನಿರ್ದೇಶಕ ವೈಬಿ ಅಶ್ವತ್ಥನಾರಾಯಣ ಬಾಬು ಮಾತನಾಡಿ, ತಂತ್ರಜ್ಞಾನ ಯುಗದಲ್ಲಿ ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ಹಾಲಿನ ಸಂಗ್ರಹಣೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ಸಂಘಕ್ಕೂ ಎಎಂಸಿ ನೀಡಲಾಗುತ್ತಿದೆ. ರೈತರು ಬದಲಾವಣೆ ಬಯಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡುತ್ತೇವೆ, ಹೆಚ್ಚಿನ ದರ ನೀಡಿ ಎಂದು ಕೇಳುತ್ತಿದ್ದಾರೆ. ನೂತನ ಒಕ್ಕೂಟವಾದ ನಂತರ ಪ್ರತಿನಿತ್ಯ ಸುಮಾರು 5 ಲಕ್ಷ ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಹಾಲಿನ ಸ್ಯಾಚೆಟ್ ಘಟಕ ನಮ್ಮಲ್ಲಿ ಇಲ್ಲ. ಶೀಘ್ರದಲ್ಲಿಯೇ ನಾವು ಆ ಘಟಕವನ್ನು ಸ್ಥಾಪನೆ ಮಾಡುತ್ತೇವೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರು ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಕೋಲಾರದ ಕೋಮೂಲ್ನಲ್ಲಿ ಸೋಲಾರ್ ಘಟಕ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯೂ ಸೋಲಾರ್ ಘಟಕ ಪ್ರಾರಂಭ ಮಾಡಿ ಪ್ರತಿ ವರ್ಷ 60 ರಿಂದ 70 ಲಕ್ಷ ಕಟ್ಟುವುದು ತಪ್ಪುತ್ತೆ. ಆದ್ದರಿಂದ ವಿದ್ಯುತ್ ಪಾವತಿ ಮಾಡುವ ಹಣವನ್ನು ಉಳಿಸಿ ಅದನ್ನು ರೈತರಿಗೆ ಪಾವತಿ ಮಾಡುವ ಸಚಿವರು ಉದ್ದೇಶ ಹೊಂದಿದ್ದಾರೆ ಎಂದರು. ಈಗ ಬರೀ ಸೀಮಿತ ಆಗಿದ್ದಾರೆ, ಆದರೂ ಕೂಡ ಕೆಲವ್ರನ್ನೆಲ್ಲ ನಾನು ಕರೆದಿದ್ದೀನಿ, ಸಭೆಗೆ ಬಂದರೆ, ಯಾಕಂದರೆ ಮಾಹಿತಿ ಸಿಗಬೇಕು. ಇವತ್ತು ಒಕ್ಕೂಟ ಯಾವ ರೀತಿ ಹೊಸ ಒಕ್ಕೂಟ ಆಡಳಿತ ನಿರ್ವಹಿಸ್ತಾ ಇದೆ ಅಂತ ಒಂದು ಉದ್ದೇಶದಿಂದ ಬೇರೆ ನಮ್ಮ ಸ್ನೇಹಿತರು ಕೂಡ ಎಲ್ಲ ಕರೆದಿದೆ. ಅವರು ಕೂಡ ಇವೆಲ್ಲ ಉಪಸ್ಥಿತರಿದ್ದಾರೆ. ಈಗಾಗಲೇ ನಮ್ಮ ಉಪವ್ಯವಸ್ಥಾಪಕರು ಹೇಳ್ತಿದ್ರು, ಒಕ್ಕೂಟ ಯಾವ ರೀತಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಮಗೆ ಯಾವ ರೀತಿ ಒಂದು ಸಹಕಾರವನ್ನು ಒಕ್ಕೂಟ ಇವತ್ತು ಹೊಸ ಒಕ್ಕೂಟ ಕೊಡ್ತಿದೆ ಅಂತ. ಇವತ್ತು ಎಎಂಸಿಗಳು ಹಿಂದೆ ನಮ್ಮ 2 ವರ್ಷದ ಹಿಂದೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಹಿಂದೆ ತಾಲೂಕೆಲ್ಲ ಒಂದಿದ್ದಾಗ ಸುಮಾರು 45 ಸಂಘಗಳನ್ನು ನಾವೇ ಆಯ್ಕೆ ಮಾಡಿದ್ವಿ. ಅಂದರೆ ಅವ್ರಿಗೆ ಇರ್ತಕ್ಕಂಥ ಕಟ್ಟಡದ ಇದ್ರ ಮೇಲೆ ಎಎಂಸಿ ಕೊಡಬೇಕು, ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಒಂದು ಉಪಕರಣ ಕೊಡಬೇಕು. ಈಗಾಗಲೇ ಅಧ್ಯಕ್ಷರು ಮತ್ತು ಎಲ್ಲರೂ ಹೇಳ್ತಿದ್ದೀರಿ. ಈಗ ಏನು ಈ ಒಂದು ಸದುದ್ದೇಶ ಅಂದರೆ, ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ವೈಜ್ಞಾನಿಕವಾಗಿ ನಾವು ಹಾಲನ್ನು ಖರೀದಿ ಮಾಡಬೇಕಾಗ್ತದೆ. ದರ ಏನು ಇವತ್ತು ಕ್ವಾಲಿಟಿ ಮೇಲೆ ದರವನ್ನು ಕೊಡಬೇಕಾಗ್ತದೆ. ಮತ್ತು ಅದಕ್ಕೆ ಇರ್ತಕ್ಕಂಥ ಏನು ಇವತ್ತು ನಮ್ಮ ಹಾಲಿಗೆ ಬರೆಸ್ತಕ್ಕಂಥ ಹಲವಾರು ನೀರಿರ್ಬೋದು, ಬೇರೆ ಬೇರೆ ರೀತಿಯನ್ನು ಅದನ್ನು ಗಮನಿಸ್ತಕ್ಕಂಥ ಒಂದು ಉಪಕರಣ ಕೂಡ ಕೊಟ್ಟಿದ್ದಾರೆ. ಇವತ್ತು ಹಾಲು ಎಷ್ಟು ಪರ್ಸೆಂಟೇಜ್ ಇದೆ, ಬೇರೆ ಏನಾದರೂ ಕಲಬೆರಕೆ ಆಗಿದೆ, ಇದೆಲ್ಲ ಕೂಡ ಇವತ್ತು ದೇಶದಲ್ಲಿ ಆಗ್ತಾಗ್ತಂಥ ದೊಡ್ಡ ಬದಲಾವಣೆ. ಇದನ್ನು ನಾವೆಲ್ಲ ಅಳವಡಿಸ್ಕೋಬೇಕು. ಹಿಂದೆ ಏನಿವತ್ತು ನಮ್ಮ ಸಾಫ್ಟ್ವೇರ್ ಬಂದಾಗ ಕೆಲವರೆಲ್ಲ ಬೇಡ, ನಮಗಿದೆಲ್ಲ ಹೊಸ ವ್ಯವಸ್ಥೆ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಇವತ್ತೆಲ್ಲ ಹೊಂದ್ಕೊಂಡಿದ್ದಾರೆ. ಎಲ್ಲ ಕಾರ್ಯದರ್ಶಿಗಳು ಕೂಡ ಇವತ್ತು ಭಾಳ ಸಲೀಸ್ ಕೂಡ ಆಗಿದೆ. ಏಕೆ ಹಿಂದೆ ಅದನ್ನು ಗುಣಮಟ್ಟವನ್ನು ಪರಿಶೀಲನೆ ಮಾಡೋದು ತುಂಬ ಕಷ್ಟ ಆಗ್ತಿತ್ತು, ಏನು ಗ್ರಾಮಾಂತರದ ಮಟ್ಟದಲ್ಲಿ ಪ್ರಾಥಮಿಕ ಹಂತದಲ್ಲಿ. ಆದರೆ ಈಗ ಅವರು ಕೂಡ ಇವತ್ತು ಅನುಕೂಲ ಆಗಿದೆ. ಏನಿವತ್ತು ಅಲ್ಲಿ ಕೂತ್ಕೊಂಡು ಒಂದು ಬಟನ್ ಪ್ರೆಸ್ ಮಾಡೋದಷ್ಟೇ, ನಿಮ್ಮ ಹಾಲಲ್ಲಿ ನೀರಿನ ಪರ್ಸೆಂಟೇಜ್ ಎಷ್ಟು, ಅದರ ಆಧಾರದ ಮೇಲೆ ಇವತ್ತು ರೇಟ್ ಕೊಡ್ತಿದ್ದೀವಿ. ಕಾರಣ ಇವತ್ತು ರೈತರು ಕೂಡ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ನಮಗೆ ಒಳ್ಳೆ ಗುಣಮಟ್ಟದ ಹಾಲು ಕೊಡ್ತೀವಿ, ನಮಗೆ ಒಳ್ಳೆ ರೇಟ್ ಕೊಡಿ. ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು, ಇವತ್ತು 36 ರೂಪಾಯಿ 40 ಪೈಸೆ ಇವತ್ತು ಪರ್ ಲೀಟ್ರ್ ಕೊಡ್ತಿದ್ದೀವಿ ನಾವು. 3.6 8.5ವರೆಗೂ ಇವತ್ತು 36 ರೂಪಾಯಿ 40 ಪೈಸೆ ಕೊಡ್ತಿದ್ದೀವಿ. ಆದರೆ ಇವತ್ತು ಎಲ್ಲರಿಗೂ ಗೊತ್ತಾಗಬೇಕು, ರೈತರಿಗೆ ಕೂಡ ಮನವರಿಕೆ ಆಗಬೇಕು. ಯಾಕಂದರೆ ಅಧ್ಯಕ್ಷರು ಕಾರ್ಯದರ್ಶಿ ತಾವೆಲ್ಲ ಇದ್ದೀರಾ, ಅಧ್ಯಕ್ಷರು ಕೂಡ ಕೆಲವರೆಲ್ಲರೂ ಕೂಡ ಹಾಲು ಹಾಕ್ತಕ್ಕಂಥವ್ರು ಇದ್ದಾರೆ. ಇವತ್ತು ನಾವು 3.6 ಮತ್ತು 8.5ಗೆ ಕೊಡ್ತಕ್ಕಂಥ 36 ರೂಪಾಯಿ 40 ಪೈಸೆನ, ಮತ್ತು ಅದ್ರ ಮೇಲೆ 1 ಪಾಯಿಂಟ್ ಜಾಸ್ತಿ ಆದ ಮತ್ತು ದುಡ್ಡು ಜಾಸ್ತಿ ಬರ್ತದೆ. ಹಲವಾರು ರೈತರು ಇವತ್ತು 40 ರೂಪಾಯಿ ತೊಗೊಳ್ತಿದ್ದಾರೆ ಪರ್ ಲೀಟ್ರಿಗೆ. ಸರ್ಕಾರದಿಂದ ಬರ್ತಕ್ಕಂಥ 5 ರೂಪಾಯಿ ಕೂಡ ಇವತ್ತು ಬರ್ತಾ ಇದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಜನಪ್ರತಿನಿಧಿಯಾದವರು ಗ್ರ್ಯಾಂಡ್ ಆಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಜನಪ್ರತಿನಿಧಿ ತಮ್ಮದೇ ವಾರ್ಡಿನ ಸ್ಲಂ ನಿವಾಸಿಗಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಜೊತೆಗೆ ಸ್ಲಂ ನಿವಾಸಿಗಳಿಗೆ ಊಟ ಹಂಚಿ ಮಾನವೀಯತೆ ಮೆರೆದಿದ್ದಾರೆ.
ಜನಪ್ರತಿನಿಧಿಯಾದವರು ಗ್ರ್ಯಾಂಡ್ ಆಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಜನಪ್ರತಿನಿಧಿ ತಮ್ಮದೇ ವಾರ್ಡಿನ ಸ್ಲಂ ನಿವಾಸಿಗಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಜೊತೆಗೆ ಸ್ಲಂ ನಿವಾಸಿಗಳಿಗೆ ಊಟ ಹಂಚಿ ಮಾನವೀಯತೆ ಮೆರೆದಿದ್ದಾರೆ. ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಸರಳ ಮತ್ತು ಸ್ಲಂನಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಜನಪ್ರತಿನಿಧಿಯಾಗಿದ್ದು 5ನೇ ವಾರ್ಡಿನ ಸ್ಲಂ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ನಾಗರಾಜ್ ಅವರು ವಾರ್ಡಿನ ನಾಗರಿಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು, ವಾರ್ಡಿನಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ತಕ್ಷಣ ಸ್ಪಂದಿಸುವ ಮೂಲಕ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಅದ್ದೂರಿ ಆಚರಣೆಗಿಂತ ತಮ್ಮದೇ ವಾರ್ಡಿನ ಬಡವರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ಉತ್ತಮ ಎಂಬ ಕಾರಣಕ್ಕೆ ಅವರು ತಮ್ಮದೇ ವಾರ್ಡಿನ ಸ್ಲಂ ಪ್ರದೇಶದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಏನು ನಮ್ಮ ಸ್ನೇಹಿತರು ಮತ್ತು ನಮ್ಮ ಕುಟುಂಬಸ್ಥರಂತೆ ಹೇಳೋದಕ್ಕೆ ಬಯಸ್ತೀನಿ. ಕಾರಣ ಏನಂತ ಹೇಳಿದ್ರೆ, ಸುಮಾರು 10 ವರ್ಷಗಳಿಂದ ನನ್ನ ಜೊತೆಯಲ್ಲಿ ನನ್ನ ಒಂದು ರಾಜಕೀಯ ಭವಿಷ್ಯದಲ್ಲಿ ನನ್ನೊಂದಿಗೆ ಕೈ ಜೋಡಿಸಿ ಸತತವಾಗಿ ಗೆಲ್ಲೋವರೆಗೂ ಪ್ರಯತ್ನ ಮಾಡಿ ಗೆಲ್ಲಿಸಿರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ನನ್ನ ಅಕ್ಕ ತಂಗಿಯರು, ಅವರು ಈ ದಿನ ನನ್ನ ಒಂದು 49ನೇ ಹುಟ್ಟಿದ ಹಬ್ಬವನ್ನು ಈ ದಿನ ವಾರ್ಡಿನಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ತಾವು ತಪ್ಪದಿರ ಈ ವಾರ್ಡ್ಗೆ ಬಂದು ಇವತ್ತು ಕಾರ್ಯಕ್ರಮ ತಾವು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ, ನೀವು ಹೇಳಿದ್ರೆ ನಾನು ಎಲ್ಲೂ ಹೋಗೋದಿಲ್ಲ ಅಂತೇಳಿ ಈ ದಿನ ನನ್ನ ವಾರ್ಡಿನಲ್ಲಿ ಈ ದಿನ ಒಂದು ಬರ್ತ್ಡೇ ಕಾರ್ಯಕ್ರಮ ಆಚರಣೆಯಲ್ಲಿ ತೊಡಗಿದ್ದು, ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದು ಕೂಡ ಅದ್ರ ಜೊತೆಗೆ ನಮ್ಮ ಅಂಗನವಾಡಿ ಒಂದು ಮಕ್ಕಳು ಪುಟ್ಟ ಮಕ್ಕಳು ನನ್ನ ಒಂದು 49ನೇ ವಾರ್ಷಿಕೋತ್ಸವ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ವಿಶಸ್ ತಿಳಿಸಿದ್ದು, ಅವರೊಂದಿಗೆ ನಾನು ಕೇಕ್ ಕಟ್ ಮಾಡಿದ್ದು ಭಾಳ ಖುಷಿ ಪಡುವಂಥ ವಿಚಾರ ಆಗಿದೆ. ಆದ್ದರಿಂದ ಈ ದಿನ ಅವ್ರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸಂತೋಷದಿಂದ. ಅದೇ ರೀತಿ ಆಡಂಬರದಿಂದ ಆಚರಣೆ ಮಾಡಿಕೊಂಡಿದೆ, ಬಹಳ ಅರ್ಥಪೂರ್ಣವಾಗಿ ಹಿರಿಯರ ಜೊತೆ ಇಲ್ಲಿ ಬಂದು ಮಕ್ಕಳ ಜೊತೆ ಆಚರಣೆ ಮಾಡ್ಕೊಂಡಿದ್ದಾರೆ. ಯಾಕೆ ಈ ರೀತಿ ಒಂದು ಆಚರಣೆ ಮಾಡ್ಕೋಬೇಕನ್ನಿಸ್ತೀನಿ ಸರ್? ಪ್ರತಿ ವರ್ಷ ನಾನು ವಾನರಗಳಿಗೆ ಊಟ ಕೊಡೋದ್ರ ಮುಖಾಂತರ, ಶ್ವಾನಗಳಿಗೆ ಊಟ ಕೊಡೋದ್ರ ಮುಖಾಂತರ ನನ್ನ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದು, ಪ್ರತಿ ವರ್ಷವೂ ಅದನ್ನೇ ರೂಢಿ ಮಾಡಿಕೊಂಡಿದ್ದೆ. ವಾರ್ಡಲ್ಲಿ ಒಂದು ಸಾಯಂಕಾಲ 6 ಗಂಟೆ 7 ಗಂಟೆಯಲ್ಲಿ ಯುವಕರೆಲ್ಲ ಸೇರಿ ಒಂದು ಬರ್ತ್ಡೇ ಕಾರ್ಯಕ್ರಮ ಆಯೋಜನೆ ಮಾಡ್ತಾಯಿದ್ರು, ಅದರಲ್ಲಿ ಪಾಲ್ಗೊಳ್ತಾ ಇದ್ವಿ. ಈ ದಿನ ವಿಶೇಷವಾಗಿ ನಮ್ಮ ಸ್ಲಮ್ಮಲ್ಲಿ, ಅದೇ ರೀತಿ ಅಂಗನವಾಡಿ ಮಕ್ಕಳು, ಅದೇ ರೀತಿ ವಾರ್ಡಿನ ಹಿರಿಯ ನಾಗರಿಕರು ಮತ್ತು ಕಿರಿಯರು, ಸ್ನೇಹಿತರು ಎಲ್ಲರೂ ಸೇರಿ ಈ ದಿನ ಇಲ್ಲ ನೀವು ವಾರ್ಡಲ್ಲೇ ಇವತ್ತು ನಾವು ಆಯೋಜನೆ ಮಾಡ್ತಾಯಿದ್ದೀವಿ, ತಪ್ಪದಿರ ಬರಬೇಕು, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಸಂತೋಷದಿಂದ ಇರಬೇಕು ಅಂತ ಹೇಳಿದ್ದಕ್ಕೆ ನಾನು ಎಲ್ಲ ಕಾರ್ಯಕ್ರಮಗಳು ಕೂಡ ಬದಿಗಿಟ್ಟು ನನ್ನ ವಾರ್ಡಲ್ಲಿ ನನ್ನ ಜವಾಬ್ದಾರಿಯುತ ಕೆಲಸ ನಾನು ಮಾಡಬೇಕಾಗಿದೆ. ಅದು ನನ್ನ ಕುಟುಂಬ ಸದಸ್ಯರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಕಷ್ಟದಲ್ಲಿ ಸುಖದಲ್ಲಿ ಅವರು ಇರ್ತಾರೆ, ಅವರ ಕಷ್ಟದಲ್ಲಿ ಸುಖದಲ್ಲೂ ನಾನು ಇರ್ತೀನಿ. ಅದರಂತೆ ಇವತ್ತು ಖುಷಿಯಿಂದ ಈ ಒಂದು ಬರ್ತ್ಡೇ ಕಾರ್ಯಕ್ರಮ ಆಚರಣೆ ಮಾಡಿಕೊಂಡಿದ್ದೀವಿ. ಅದೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮಗಳು ಗ್ರಾಮೀಣ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುತ್ತವೆ ಎಂದು ಆರೋಪಿಸಿ ಪ್ರಗತಿಪರ ಸಂಘಟನೆಗಳು ಗುಡಿಬಂಡೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಮುಂದೆ ಇಂದು ಧರಣಿ ನಡೆಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮಗಳು ಗ್ರಾಮೀಣ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುತ್ತಿವೆ ಎಂದು ಆರೋಪಿಸಿ ಪ್ರಗತಿಪರ ಸಂಘಟನೆಗಳು ಗುಡಿಬಂಡೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಮುಂದೆ ಇಂದು ಧರಣಿ ನಡೆಸಿದವು. ಕರ್ನಾಟಕ ಕೃಷಿ ಕೂಲಿಕಾರರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಮಾತನಾಡಿದ ಸಂಘಟನಾ ಪ್ರಮುಖರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಹಳ್ಳ ಹಿಡಿಸುತ್ತಿದೆ. ಹೊಸ ನಿಯಮಗಳನ್ನು ರದ್ದುಗೊಳಿಸಿ ಹಳೆಯ ಕಾಯ್ದೆಯನ್ನೇ ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಬೇಕು. ವರ್ಷಕ್ಕೆ ಕನಿಷ್ಠ 200 ದಿನಗಳ ಕಾಲ ಉದ್ಯೋಗ ನೀಡಬೇಕು. ದಿನಗೂಲಿಯನ್ನು 700 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ಅಸಂಘಟಿತ ಕಾರ್ಮಿಕರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರ ತಕ್ಷಣ ಕಾಯಂಗೊಳಿಸಬೇಕು ಎಂದು ಆಗ್ರಹಿಸಿದರು. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರಿಗೆ
ಅನುಕೂಲವಾಗುವಂತಹ ಉಚಿತ ನಿವೇಶನಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಮತ್ತು ಜಾಬ್ ಕಾರ್ಡ್ಸ್ ನರೇಗಾ ಆಗಿರ್ಬೋದು, ಅವು ಕೂಡಲೇ ವಿತರಣೆ ಮಾಡಬೇಕು. ಮತ್ತು ಏನು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಬಿಟ್ಟು ಈಗ ವಿ ರಾಮ್ಜಿ ಅಂತ ಏನು ಹೊಸದಾಗಿ ಒಂದು ಯೋಜನೆ ತಂದಿದ್ದಾರೆ, ಅದು ಕೂಡಲೇ ರದ್ದಾಗಬೇಕು. ಮತ್ತು ಏನು ಸರ್ಕಾರದಿಂದ ನಮ್ಮ ಗ್ರಾಮ ಪಂಚಾಯಿತಿ ನೌಕರರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ BPL ಕಾರ್ಡುಗಳನ್ನು, ರೇಷನ್ ಕಾರ್ಡುಗಳನ್ನು ತೆಗೆದುಬಿಟ್ಟು APL ಕಾರ್ಡಕ್ಕೆ ಕೊಡುವುದಕ್ಕೆ ಮುಂದೆ ಬಂದಿರುವಂಥ ಸರ್ಕಾರ ವಿರುದ್ಧ ನಾವು ಒಂದು ಪ್ರತಿಭಟನೆ ಮಾಡ್ತಾಯಿದ್ವಿ. ಒಂದು ವೇಳೆ ನಮ್ಮ ಪ್ರತಿಭಟನೆ, ನಮ್ಮ ಬೇಡಿಕೆಗಳು ಈಡೇರಿಸುವಲ್ಲಿ ವಿಫಲವಾದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ. ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ನಮ್ಮ ಮಶಾಣ ಕಾರ್ಮಿಕರಂತಿದ್ದಾರೆ. ಅವರು ಮಶಾಣದಲ್ಲಿ ಕೆಲಸ ಮಾಡುವಂಥ ಅವರಿಗೆ ಸೂಕ್ತವಾದ ಒಂದು ಸಾಧನ ಸಲಕರಣೆಗಳಾಗಿರ್ಬೋದು, ಅವರಿಗೆ ಭದ್ರತೆ ವ್ಯವಸ್ಥೆ ಮಾಡಬೇಕು, ಅವರಿಗೆ ಕನಿಷ್ಠ ವೇತನ ಜಾರಿ ಆಗಬೇಕಂತ ನಮ್ಮ ಒಂದು ಒತ್ತಾಯವಾಗಿದೆ. ಸೂರಿಲ್ಲದೆ ಗ್ರಾಮೀಣ ಭಾಗದ ಎಲ್ಲ ಬಡ ಕುಟುಂಬಗಳಿಗೆ ಉಚಿತ ನಿವೇಶನ ಹಾಗೂ ಮನೆಗಳನ್ನು ಮಂಜೂರು ಮಾಡಬೇಕು. ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಕಡ್ಡಾಯವಾಗಿ BPL ಕಾರ್ಡ್ ವಿತರಿಸಬೇಕು. 40 ವರ್ಷಗಳಿಂದ ಸರ್ಕಾರಿ ಭೂಮಿಯನ್ನು ನಂಬಿ ಉಳುಮೆ ಮಾಡುತ್ತಿರುವ ರೈತರಿಗೆ ಫಾರಂ ನಂಬರ್ 53 ಮತ್ತು 57 ತಕ್ಷಣವೇ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಕೋಲಾರ ನಗರದ ಟೇಕಲ್ ಮುಖ್ಯ ರಸ್ತೆಯ ಅಂಬೇಡ್ಕರ್ ಪಾರ್ಕ್ ಪಕ್ಕ ಆಗ್ರೋ ಆಫೀಸ್ ಹತ್ತಿರ ಶ್ರೀಗಂಧ ಬೆಳೆಗಾರರ ರೈತ ಉತ್ಪಾದಕ ಕಂಪನಿಯಿಂದ ರೈತ MP ಶ್ರೀರಾಮರೆಡ್ಡಿ ತೋಟದಲ್ಲಿ ಬೆಳೆದಿರುವ ಉತ್ಕೃಷ್ಟವಾದ ರಸಭರಿತ ತಾಜಾ ಮಾವಿನ ಹಣ್ಣುಗಳನ್ನು ಖರೀದಿ ಮಾಡಲು ರಿಯಾಯಿತಿ ದರದಲ್ಲಿ ಮಾರಾಟವಾಗಲಿದೆ. ಇದನ್ನು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರೈತ MP ಶ್ರೀರಾಮರೆಡ್ಡಿ ಮನವಿ ಮಾಡಿದರು. ಕೋಲಾರ ನಗರದ ಟೇಕಲ್ ಮುಖ್ಯ ರಸ್ತೆಯ ಅಂಬೇಡ್ಕರ್ ಪಾರ್ಕ್ ಪಕ್ಕ ಇರುವ ಆಗ್ರೋ ಆಫೀಸ್ ಹತ್ತಿರ ಶ್ರೀಗಂಧ ಬೆಳೆಗಾರರ ರೈತ ಉತ್ಪಾದಕ ಕಂಪನಿಯಿಂದ ರೈತ MP ಶ್ರೀರಾಮರೆಡ್ಡಿ ತೋಟದಲ್ಲಿ ಬೆಳೆದಿರುವ ಉತ್ಕೃಷ್ಟವಾದ ರಸಭರಿತ ತಾಜಾ ಮಾವಿನ ಹಣ್ಣುಗಳನ್ನು ಖರೀದಿ ಮಾಡಲು ರಿಯಾಯಿತಿ ದರದಲ್ಲಿ ಮಾರಾಟವಾಗಲಿದೆ. ಇದನ್ನು ಜನರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ರೈತ MP ಶ್ರೀರಾಮರೆಡ್ಡಿ ಮನವಿ ಮಾಡಿದರು. ರಾಯಲ್ಸ್ ಕನ್ನಡ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ನಾನು ಮಾವಿನ ನಾಡು ಶ್ರೀನಿವಾಸಪುರ ತಾಲೂಕಿನ ಮರಿಮಾಕನಪಳ್ಳಿ ಗ್ರಾಮದವರಾಗಿದ್ದು ಹಾಗೂ ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿಗಳಾಗಿದ್ದು, ಸಾವಯವ ಕೃಷಿಯಲ್ಲಿ ಮಾವಿನ ಹಣ್ಣುಗಳನ್ನು ಸುಮಾರು 3 ಎಕರೆಯಲ್ಲಿ ಬೆಳೆದಿದ್ದು, ಕೋಲಾರ ಜಿಲ್ಲೆಯ ಜನತೆ ಉತ್ತಮ ಹಣ್ಣುಗಳನ್ನು ಸವಿಯಲಿ ಎಂಬ ಉದ್ದೇಶದಿಂದ ಮಾರಾಟ ಮಾಡುತ್ತಿದ್ದೇನೆ ಎಂದರು. ನಮ್ಮಲ್ಲಿ ಬಾದಾಮಿ, ಮಲ್ಲಿಕ, ರಸ್ಪೂರಿ, ರಾಜಗೀರ, ತೋತಾಪುರಿ, ದಶೇರಿ, ನೀಲಂ ಹಾಗೂ ವಿವಿಧ ಬಗೆಯ ಮಾವಿನ ಹಣ್ಣುಗಳು ದೊರೆಯಲಿದೆ. ಪ್ರಾಕೃತಿಕವಾಗಿ ಮರದಲ್ಲಿಯೇ ಹಣ್ಣಾಗಿರುವ ಮಾವನ್ನು ಮಾರುತ್ತೇವೆ. ಶೀಘ್ರವಾಗಿ ಹಣ್ಣಾಗಲು ಯಾವುದೇ ರಾಸಾಯನಿಕ ಬೆರೆಸುವುದಿಲ್ಲ. ಜನರ ಆರೋಗ್ಯ ದೃಷ್ಟಿಯಿಂದ ಉತ್ಕೃಷ್ಟ ತಾಜಾ ಹಣ್ಣುಗಳನ್ನು ನಾವು ಮಾರುತ್ತೇವೆ ಎಂದು ಹೇಳಿದರು. ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೂ ಮಾವಿನ ಹಣ್ಣನ್ನು ಮಾರಾಟ ಮಾಡುತ್ತೇವೆ. ಇನ್ನು ಹೆಚ್ಚಿನ ಹಣ್ಣುಗಳು ಬೇಕಾದಲ್ಲಿ ಶ್ರೀರಾಮರೆಡ್ಡಿಯವರ ಮಾವಿನ ತೋಟಕ್ಕೆ ಭೇಟಿ ನೀಡಬಹುದು. MP ಶ್ರೀರಾಮರೆಡ್ಡಿ, ನಾನು ಕೃಷಿ ಇಲಾಖೆಯಲ್ಲಿ ಸೂಪರ್ಡೆಂಟ್ ಆಗಿ ರಿಟೈರ್ಡ್ ಆಗಿದ್ದೀನಿ. ರೈತಾಪಿ ಕುಟುಂಬದಿಂದ ಬಂದಿದ್ದಕ್ಕೋಸ್ಕರ ನಾನು ಮಾವಿನ ತೋಪಲ್ಲಿ ನನ್ನ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥರೆ ನಾವು ಆರ್ಗ್ಯಾನಿಕ್ ಟೈಪ್ ಮಾಡಿದ್ದೀವಿ. ಹಣ್ಣುಗಳು ಚೆನ್ನಾಗಿ ಬಂತು. ಮಾರ್ಚಲ್ಲಿ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಆಯಿತು. ನೀರು ಕೂಡ ಸುಮಾರು ಒಂದು 60-70 ಲೋಡು ನೀರು ಹಾಯಿಸಿ ಕಾಯಿ ಚೆನ್ನಾಗಿ ಬಂದಿದೆ. ನನಗೆ 73 ವರ್ಷ ವಯಸ್ಸು. ಇಷ್ಟು ಮಾತ್ರ ನನ್ನ ತೋಟದಲ್ಲಿ ಕಾಯಿ ಇಲ್ಲ. ಈಗ ಚೆನ್ನಾಗಿ ಬಂದಿದೆ. ಮಲ್ಲಿಕ, ಬಾದಾಮಿ, ರಸ್ಪೂರಿ, ರಾಜಗೀರ, ಚೆಂದು ಇದೆಲ್ಲ ಬಂದಿದೆ. ದಸರೆನೂ ಬಂದಿದೆ. ಈಗ ನಾನು ಹುಲ್ಲಲ್ಲಿ ಹಣ್ಣು ಮಾಡಿಸಿದ್ದೀನಿ. ತಂದು ಆಗ್ರೋ ಆಫೀಸ್ ಮುಂದೆ ಮಾಡ್ತಾಯಿದ್ದೀನಿ. ಥ್ರೂ ನಮ್ಮ FPO ಮುಖಾಂತರ ಅಂದರೆ ಸ್ಯಾಂಡಲ್ವುಡ್ ಇದರಿಂದ ಕಂಪನಿಯಿಂದ ನಾವು ಅವ್ರ ಮುಖಾಂತರ ನಾನು ಇಲ್ಲಿ ಅಂಗಡಿ ಹಾಕಿದ್ದೀನಿ. ದಯವಿಟ್ಟು ಕೋಲಾರ ಜನತೆಯು ನಮ್ಮ ಹಣ್ಣುಗಳನ್ನು ಸೇವಿಸಲು ತಿನ್ನಲು ಬರಬೇಕೆಂದು ಕೋರಲಾಗಿದೆ. ಕೇಳೋದು ಕೂಡ ಪಿಕ್ಕಿಂಗ್ ಹೆಂಗೆಂದರೆ, ಮೊದಲು ನಾವು ಕ್ಲೀನಾಗಿ ಹಣ್ಣುಗಳನ್ನ 1 ಇಂಚು ಬಿಟ್ಟು ಕೊಯ್ದು ಅದನ್ನು ಆರಿಸಿ ಅದನ್ನು ಹುಲ್ಲಲ್ಲಿ ಹಣ್ಣು ಮಾಡಿಸಿ ನಾನು 3-4 ದಿವಸ ನಮ್ಮ ಗೋಡಲಲ್ಲಿ ಹಾಕಿ ಹಣ್ಣುಗಳು ಮಾಡ್ತಿದ್ದೆ. ನಿಧಾನವಾಗಿ ಹಣ್ಣಾಗೋದ್ರಿಂದ ಹಣ್ಣುಗಳು ಟೇಸ್ಟ್ ಆಗುತ್ತದೆ. ಈಗ 1 ತಿಂಗಳು ಅಲ್ಲಿನೇ ಬಂದಿದೆ ನನ್ನ ಕಾಯಿ. ಯಾಕಂದರೆ ನಾನು ಸ್ವಲ್ಪ ಆರ್ಗ್ಯಾನಿಕ್ ಟೈಪ್ ಮಾಡಿದ್ದೀನಿ. ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಬೋರಾಕ್ಸ್ ಎಲ್ಲ ಕೊಟ್ಟಿದ್ದರು. ಅದನ್ನು ಹಾಕಿದ್ದಕ್ಕೆ ಫಸಲು ತುಂಬ ಬಂತು. ಈಗ ತೋಟದಲ್ಲೂ ಇದೆ. ಸುಮಾರು ಒಂದು 2-3 ಟನ್ನಷ್ಟು ಹಸಿಕಾಯಿ ಇದೆ. ಮಲ್ಲಿಕ, ಬಾದಾಮಿ, ರಸಪುರಿ, ರಾಜಗಿರ ಎಲ್ಲ ಇದೆ.
ಈಗ ನಾವು ಅದು ಸೆಲೆಕ್ಷನ್ ಮಾಡಿಕೊಂಡು ಕಾಯಿ ತಂದು ಹಣ್ಣುಗಳು ಮಾಡ್ತಾಯಿದ್ದೀನಿ. ಈ ಹಣ್ಣುಗಳು ತಿಂದರೆ ಏನು ಯಾವುದೇ ಇದಿರಲ್ಲ. ನಾವು ನೈಸರ್ಗಿಕವಾಗಿ ಹಣ್ಣು ಮಾಡ್ತಿರೋದ್ರಿಂದ, ಹುಲ್ಲಲ್ಲಿ ಹಣ್ಣು ಮಾಡ್ತಿರೋದ್ರಿಂದ ಯಾವುದೇ ಭಯ ಇಲ್ಲ. ನಾವು ಯಾವುದೇ ಇದು ಇಮ್ಮೆಚ್ಯೂರ್ ಇಲ್ಲ, ಮೆಚ್ಯೂರ್ ಆಗಿರ್ತಕ್ಕ ಹಣ್ಣುಗಳೇ ತಂದು ನಾನು ಹಣ್ಣು ಮಾಡ್ತಾಯಿದ್ದೀನಿ. ರಿಯಾಯಿತಿ ದರದಲ್ಲೂ ಮಾಡ್ತಾಯಿದ್ದೀವಿ. ಬೇರೆ ಕಡೆ ಕಂಪೇರ್ ಮಾಡೋಕ್ಕಾದ್ರೆ ನಮ್ಮ ಕಾಯಿ ತುಂಬ ಚೆನ್ನಾಗಿದೆ, ಗುಣಮಟ್ಟನೂ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ದಯವಿಟ್ಟು ಬಂದು ಕೋಲಾರ ಜನತೆಯು ಬಂದು ಸವಿಯಲು ಮಾವಿನಕಾಯಿಯನ್ನು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಕೇಂದ್ರ ಸರ್ಕಾರ ಗ್ರಾಮೀಣ ಬಡವರಿಗೆ ಸಂವಿಧಾನಬದ್ಧ ಉದ್ಯೋಗದ ಹಕ್ಕನ್ನು ಕಲ್ಪಿಸುವ ಕಾನೂನಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಗೊಳಿಸಿ ಬಡವರ ಬದುಕಿಗೆ ಆಸರೆಯಾಗಿದ್ದ ಯೋಜನೆಯನ್ನು ಮೋದಿ ಸರ್ಕಾರ ರದ್ದುಗೊಳಿಸಿರುವುದನ್ನು ಖಂಡಿಸಿ ಕರ್ನಾಟಕ ಮಸಣ ಕಾರ್ಮಿಕರ ಜಿಲ್ಲಾ ಸಂಚಾಲಕ ಕೆ ಮುನಿಯಪ್ಪ ಒತ್ತಾಯಿಸಿದರು. ಕಾರ್ಮಿಕರಿಗೆ ಕನಿಷ್ಠ ವೇತನ 36,000 ರೂಪಾಯಿ ಕೊಡಲೇಬೇಕು. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಕೃಷಿ ಕೂಲಿಕಾರರ ಸಂಘ, ಗ್ರಾಮೀಣ ಕಾರ್ಮಿಕರ ಸಂಘ CITU ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘಟನೆಗಳ ವತಿಯಿಂದ ನೂತನ VBG ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತಂದಿರುವುದು ಹಾಗೂ ಕಾಯಂ ಉದ್ಯೋಗ ಮತ್ತು ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ನಂತರ ಮಾತನಾಡಿದ ಮಸಣ ಕಾರ್ಮಿಕರ ಜಿಲ್ಲಾಧ್ಯಕ್ಷ ಮುನಿಯಪ್ಪ, ಕೇಂದ್ರ ಬಿಜೆಪಿ ಸರ್ಕಾರ ಶ್ರೀಮಂತರನ್ನು ತೃಪ್ತಿಗೊಳಿಸುವ ಸಲುವಾಗಿ ನೂತನ VBG ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಇದು ಬಡವರ ಉದ್ಯೋಗದ ಹಕ್ಕನ್ನು ಕಸಿಯುವ ಮತ್ತು ಬಡವರಿಗೆ ಉದ್ಯೋಗವಿಲ್ಲದೆ ಮಾಡುವ ಬಡವರ ವಿರೋಧಿ ಕಾನೂನಾಗಿದೆ. ಆದ್ದರಿಂದ ಈ ಕಾನೂನನ್ನು ಕೂಡಲೇ ರದ್ದುಗೊಳಿಸಬೇಕು, ಮನರೇಗಾ ಕಾನೂನನ್ನು ಪುನರ್ ಜಾರಿಗೊಳಿಸಬೇಕು ಎಂದರು. ಕಾರ್ಮಿಕರ ಕಾನೂನುಗಳನ್ನು ರದ್ದುಗೊಳಿಸಿ ಬಂಡವಾಳ ಶಾಹಿ ಪರ ಕಾನೂನುಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಕಾರ್ಮಿಕರ 4 ಸಂಹಿತೆಗಳನ್ನು ಜಾರಿಗೆ ತಂದಿದೆ. ಇದು ಇಡೀ ಕಾರ್ಮಿಕ ವರ್ಗವನ್ನು ಅತ್ಯಂತ ಶೋಷಣೆ ಮತ್ತು ದಬ್ಬಾಳಿಕೆಗೆ ಗುರಿ ಮಾಡುವ ವಿಧಾನವಾಗಿದೆ. ಆದುದರಿಂದಲೇ ಈ ಕಾರ್ಮಿಕ ಸಂಹಿತೆಗಳನ್ನು ಕೂಡಲೇ ರದ್ದುಗೊಳಿಸಬೇಕು. ಹಿಂದೆ ಇದ್ದಂತಹ ಕಾರ್ಮಿಕ ಕಾನೂನುಗಳನ್ನು ಪುನರ್ ಜಾರಿಗೊಳಿಸಬೇಕು ಹಾಗೂ ಅಸಂಘಟಿತ ಕಾರ್ಮಿಕರು ಮತ್ತು ಸ್ತ್ರೀ ನೌಕರರನ್ನು ಕಾಯಂಗೊಳಿಸಬೇಕು. ಗ್ರಾಮ ಪಂಚಾಯಿತಿ ನೌಕರರು ಆಗ ಅಸಂಘಟಿತ ಕಾರ್ಮಿಕರಿಗೂ BPL ರೇಷನ್ ಕಾರ್ಡ್ ಅನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಇಂದು ಏಕಕಾಲದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗಳ ಬಳಿ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಾವು ಸಾಮೂಹಿಕವಾಗಿ ಹಮ್ಮಿಕೊಂಡಿದ್ದೀವಿ. ಅದು ರೈತ ಕೂಲಿ ಕಾರ್ಮಿಕರ ಜಂಟಿ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮ ಪಂಚಾಯಿತಿ ಮುಂದೆ. ಏನಪ್ಪ ನಮ್ಮ ಒಂದು ಕೂಲಿಕಾರರ ಕಾರ್ಮಿಕರ ಡಿಮ್ಯಾಂಡ್ಗಳು ಅಂದರೆ, ಆವತ್ತು ನಮಗೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ 36,000 ರೂಪಾಯಿ ಜಾರಿಯಾಗಬೇಕು. ಮತ್ತು ಎಲ್ಲ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಕಾಯಿಮಾತಿ ಕೊಡಬೇಕು. ಮತ್ತು ಕೂಲಿಕಾರರಿಗೆ ಈಗೇನು VB ರಾಮ್ಜಿ ಅನ್ನುವಂಥ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ, ಅದನ್ನು ಕೂಡಲೇ ರದ್ದಾಗಬೇಕು. ಹಿಂದೆ ಇದ್ದಂಥ ರಾಮ್ಜಿ ಏನು ಮಹಾತ್ಮ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಮರುಸ್ಥಾಪನೆ ಆಗಬೇಕು. 100 ದಿನ ಕೆಲಸ ಕಡ್ಡಾಯವಾಗಿ ಸಿಗಬೇಕು ಕೂಲಿಗಾರರಿಗೆ. ಮತ್ತು ಅದೇ ರೀತಿ ರೈತರಿಗೆ ಕನಿಷ್ಠ ಬೆಂಬಲ ಕೊಡಲೇಬೇಕು. ಮತ್ತು ಅವರಿಗೆ ಏನು ಬೆಳೆ ವಿಮೆಯನ್ನು ಮಾಡಿಸಿದ್ದಾರೆ ಅವರಿಗೆಲ್ರಿಗೂ ಕೂಡ ಕಡ್ಡಾಯವಾಗಿ ವಿಮೆಯನ್ನು ಸಿಗಬೇಕು. ಈ ಎಲ್ಲ ಒಂದು ಕಾನೂನುಗಳನ್ನು ಹಿಡ್ಕೊಂಡು ಇವತ್ತು ನಾವು ಹೋರಾಟಗಳನ್ನು ಪಂಚಾಯತಿ ಮುಂದೆ ಹಮ್ಮಿಕೊಂಡಿದ್ದೀವಿ. ಪ್ರಮುಖವಾದ ಏನಾಗಿದೆ ಅಂದರೆ, ಇವತ್ತು ಕನಿಷ್ಠ 12,000 ರೂಪಾಯಿ ಜೀತ ಬರುವಂಥ ವೇತನ ಬರುವಂಥ ಕಾರ್ಮಿಕರಿಗೆ BPL ಕಾರ್ಡನ್ನು ರದ್ದು ಮಾಡಿದ್ದಾರೆ. BPL ಕಾರ್ಡ್ ರದ್ದು ಮಾಡಿರುವಂಥ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆಗೆ ಅಂತೇಳ್ಬಿಟ್ಟು ಎಲ್ಲೆಲ್ಲ ಉಪಯೋಗ ಆಗ್ತಿರುವಂಥ BPL ಕಾರ್ಡು ಇವತ್ತು ತೆಗೆದಾಕಿರೋದ್ರಿಂದ ಅವರ ಒಂದು ಆರೋಗ್ಯ ಸ್ಥಿತಿ ಕೆಟ್ಟೋದ್ರೆ ಯಾರೂ ಕೂಡ ನೋಡುವಂಥ ಪರಿಸ್ಥಿತಿ ಇಲ್ಲ. ಇಲ್ಲಿ ಕೆಲಸ ಮಾಡುವಂಥ ಜಾಗಗಳಲ್ಲೂ ಕೂಡ ಅವರಿಗೆ ಯಾವುದೇ ಆರೋಗ್ಯ ತಪಾಸಣೆ ಕೊಡೋದಿಲ್ಲ. ಈಗ ನಮ್ಮ ಗ್ರಾಮೀಣ ಕಾರ್ಮಿಕರಾದಂಥ ಗ್ರಾಮ ಪಂಚಾಯಿತಿ ನೌಕರು ವಾಟರ್ಮೆನ್ಗಳಿದ್ದಾರೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಚಿಂತಾಮಣಿ
ನಗರದ ಪ್ರಮುಖ ರಸ್ತೆ NNT ರಸ್ತೆಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಚಿಂತಾಮಣಿ ನಗರಸಭೆ ಪೌರಾಯುಕ್ತ GN ಚಲಪತಿ ಶುಕ್ರವಾರ ಭೇಟಿ ನೀಡಿ ಪರಿಶೀಲಿಸಿದರು. ಚಿಂತಾಮಣಿ ನಗರದ ಪ್ರಮುಖ ರಸ್ತೆ NNT ರಸ್ತೆಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಚಿಂತಾಮಣಿ ನಗರಸಭೆ ಪೌರಾಯುಕ್ತ GN ಚಲಪತಿ ಶುಕ್ರವಾರ ಭೇಟಿ ನೀಡಿ ಪರಿಶೀಲಿಸಿದರು. ನಗರದ ಸೌಂದರೀಕರಣ ಮತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿಗಳನ್ನು ಅವರು ಕೂಲಂಕುಷವಾಗಿ ವೀಕ್ಷಿಸಿದರು. ಕಾಮಗಾರಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸ್ಥಳದಲ್ಲಿದ್ದ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತ GN ಚಲಪತಿ, ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದು NNT ರಸ್ತೆಯ ಕಾಮಗಾರಿಯನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಿಗೊಳಿಸಲಾಗುವುದು. ಸಾರ್ವಜನಿಕರು ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ನಗರದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದ್ದು ಮನೆ ಮನೆಗಳಿಂದ ಕಸ ಸಂಗ್ರಹಣೆ ಮಾಡುವ ಪ್ರಕ್ರಿಯೆಯನ್ನು ಇನ್ನಷ್ಟು ಚುರುಕುಗೊಳಿಸಲಾಗಿದೆ. ಸಾರ್ವಜನಿಕರು ರಸ್ತೆ ಬದಿ ಕಸ ಹಾಕದೆ ನಗರಸಭೆಯ ವಾಹನಗಳಿಗೆ ನೀಡುವಂತೆ ಮನವಿ ಮಾಡಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ನಗರದ ಕೆಲವು ಭಾಗಗಳಲ್ಲಿ ತಲೆದೂರಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹೊಸ ಕೊಳವೆ ಬಾವಿಗಳ ಕೊರೆಯುವಿಕೆ ಮತ್ತು ಪೈಪ್ಲೈನ್ ದುರಸ್ತಿ ಕಾರ್ಯಗಳು ಪ್ರಗತಿಯಲ್ಲಿವೆ ಎಂದರು. ನಗರದ ಅಭಿವೃದ್ಧಿ ಕೇವಲ ನಗರಸಭೆಯಿಂದ ಮಾತ್ರ ಸಾಧ್ಯವಿಲ್ಲ. ಸಾರ್ವಜನಿಕರ ಸಹಕಾರವು ಅತಿ ಮುಖ್ಯ. ತೆರಿಗೆಯನ್ನು ಸಕಾಲದಲ್ಲಿ ಪಾವತಿಸುವ ಮೂಲಕ ನಗರದ ಪ್ರಗತಿಗೆ ಕೈಜೋಡಿಸಬೇಕು ಎಂದು ಚಲಪತಿ ಕೋರಿದರು. ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದು ವಿಶೇಷವಾಗಿ ಅಮೃತ 4 ಅಂದರೆ ನಗರೋತ್ಥಾನ ನಡೀತಾ ಇದೆ. ಈಗಾಗಲೇ ನೀವು ಗಮನಿಸಿರ್ಬೋದು, ಕೆಲವೊಂದು ಕಡೆ ಎಲ್ಲ ನಿಮ್ಮ ಮಾಧ್ಯಮಗಳಲ್ಲೂ ಸಹ ನಾವು ಕೇಳಿದ್ದೀವಿ, ಧೂಳಾಗ್ತಾ ಇದೆ, ಮಾಡ್ತಿಲ್ಲ ಅಂತ. ಕಾರಣ ಎಷ್ಟು, ಯುದ್ಧ ನಡೀತಾ ಇರೋದ್ರಿಂದ ಪೆಟ್ರೋಲಿಯಂ ಜಲ್ಲಿ ಕೆಲವೊಂದು ಕಡೆ ಸಿಕ್ಕಲಿಲ್ಲ. ಸೊ ಹಾಗಾಗಿ ಇದಕ್ಕೆ ವೇಗ ಕೊಡಬೇಕಂತ ಮಾನ್ಯ ಸಚಿವರು ಕಾಂಟ್ರಾಕ್ಟರ್ ಮೇಲೆ ಒತ್ತಡ ಮಾಡಿ ಕೂಡಲೇ ಕೆಲಸ ಮಾಡಬೇಕು, ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಕ್ಕೆ ಅವ್ರು ಬಂದು ಒಪ್ಕೊಂಡಿಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಗಮನಿಸಿರ್ಬೋದು, ಸುಮಾರು ನಗರದ ಎಲ್ಲ ಕಡೆ ಆಗ್ತದೆ. ಇದು ಹೃದಯ ಭಾಗ ನಗರಕ್ಕೆ. ಇದು ಸುಮಾರು ಒಂದು ವಾರ್ಡ್ಗಳಿಗೆ ಲಿಂಕ್ ಕೊಡೋಂಥ ಒಂದು ಊರು ಮುಂದೆ ರಸ್ತೆ. ಸೊ ಇದನ್ನು ಸಹ ಮಾಡ್ತಾ ಇದ್ರೆ ನಾವು ಮಾಡೋದ್ರ ಜೊತೆ ಸಾರ್ವಜನಿಕರದ್ದು ಒಂದು ಹೆಚ್ಚಿನ ಒಂದು ಸಹಕಾರ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ನಮ್ಮ ಮಾಜಿ ಸದಸ್ಯರಾದ ಸಾದಿಕ್ ಅವರು ಇರ್ಬೋದು, ನಮ್ಮ ಇಂತಿಯಾಜ್ ಅಣ್ಣ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಎಲ್ಲ ಕೆಲಸಗಳಿಗೂ ನಮ್ಮ ಜೊತೆ ಇದ್ದಾರೆ, ಕೈಗೂಡಿಸ್ತಾ ಇದ್ದಾರೆ. ನಗರದಲ್ಲಿ ಈಗ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಜನಪ್ರತಿನಿಧಿ ಅಂತ ಈಗ ಸದ್ಯಕ್ಕೆ ಅವರೇ ಇದ್ದಾರೆ. ಎಲ್ಲ ಕಡೆ ಲೈಟಿಂಗ್ಸ್ ಆಗ್ತಿದ್ರು, ರೋಡ್ ಹಾಕ್ಸೋದಿರ್ಬೋದು. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಬ್ಬರ ಕೈಲಿ ಕಷ್ಟ ಆಗೋದು, ಸ್ವಲ್ಪ ಸಹಕಾರ ಕೊಡಿ ಅಂತ. ಸೊ ಹಾಗಾಗಿ ನಮ್ಮ ಜೊತೆ ಅವರು ಪಾಪ ಎಲ್ಲ ಕಡೆ ಸಹಕಾರ ಕೊಡ್ತಾರೆ. ಮೊದಲನೇದಾಗಿ ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತೀನಿ. ಮತ್ತೆಲ್ಲ ಯುವಕರು ಸಹ ಉತ್ಸಾಹದಿಂದ ಬರ್ತಾ ಇದ್ದಾರೆ. ನಮ್ಮ ಸಿಕಂದರ್ ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ದಾದು ಎಲ್ಲ. ನನ್ನ ಜನ ಮರ್ತೋಗ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಎಲ್ಲ ನಾನು ಕಾಮೆಂಟ್ ಮಾಡೋಕ್ಕೋಗಲ್ಲ. ಅವರು ಊರಿನ ಹಿತದೃಷ್ಟಿಯಿಂದ ಅವ್ರು ಮಾತಾಡ್ತಾ ಇರ್ತಾರೆ, ಮಾತಾಡಲಿ. ಹಂಗನ್ಬಿಟ್ಟು ಸುಮ್ಮನೆ ಜನರಿಗೆ ಮಿಸ್ಗೈಡ್ ಮಾಡೋದು ಬೇಡ. ಯಾವುದೇ ರೀತಿ ರಾತ್ರೋರಾತ್ರಿ ನಾವು ಹೊಡೆಯೋದಾಗಲಿ ಯಾವುದೂ ಮಾಡಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ತಂದು ಮಾಡ್ತೀವಿ. ಈಗ ನೀವು ಬಿಲ್ಡಿಂಗ್ ಕಟ್ಟಡವನ್ನು ನೀವು ಗಮನಿಸಿರ್ಬೋದು, ಅದರ ಆ ಒಂದು ಸ್ಥಿತಿ ಏನಿತ್ತು ಅಂತ ನೀವು ಸಹ ಗಮನಿಸಿದ್ದೀರಾ. ಬೀಳ ಹಂತದಲ್ಲಿತ್ತು. ಹಂಗಾಗಿ ಸಾರ್ವಜನಿಕ ಪ್ರಾಣ ಮುಖ್ಯ ಇಲ್ಲಿ. ಹಂಗಾಗಿ ಅದರ ಒಂದು ಹಿತದೃಷ್ಟಿಯಿಂದ ಅವ್ರು ಹೊಡಿತಾ ಇದ್ವಿ. ಆದಷ್ಟು ಬೇಗ ಅವ್ರಿಗೆ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಯಾರಿದ್ದಾರೋ ಅವ್ರಿಗೆ ಮರುಸ್ಥಾಪನೆ ಮಾಡ್ತೀವಿ. ಯಾರ್ಯಾರು ಇದ್ದರೂ ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಮೋಸ ಮಾಡೋಕ್ಕೋ ಅಂತ ಹೋಗೋಂಥದ್ದು ನಗರಸಭೆಗೆ ಇಲ್ಲ. ಯಾರು ಇನ್ನೂ ಟರ್ಮ್ ಇತ್ತು ಅವ್ರದ್ದು, ಯಾರು ಸಂಪೂರ್ಣವಾಗಿ ಟ್ಯಾಕ್ಸ್ ವ್ಯಾಪ್ತಿಯಲ್ಲಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಸಹಕಾರ ಕೊಡ್ತೀವಿ. ಅವ್ರನ್ನ ಅಲ್ಲೇ ನಾವು ಮರುಸ್ಥಾಪನೆ ಮಾಡ್ತೀವಿ. ಸರ್ಕಾರ ನಿಯಮಗಳು ಮತ್ತು ಏನು ಗೈಡ್ಲೈನ್ಸ್ ಇದೆಯೋ ಅದ್ರ ಪ್ರಕಾರ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಜನರು ಕೆಲವೊಂದು ಕಿವಿಗೊಡಕ್ಕೆ ಹೋಗಬೇಡಿ. ನಗರಸಭೆ ಯಾವತ್ತು ನಿಮ್ಮೊಂದಿಗೆ ಇರ್ತದೆ. ಇದು ನಿಮ್ಮೂರಿನ ನಗರಸಭೆ ಇರೋದೇ ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ. ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಒಬ್ರಿಗೋಸ್ಕರ ಕಮಿಷನರ್ ಅಲ್ಲ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ರಾಜ್ಯ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಕಾರ್ಯಕ್ರಮ ನೀಡಿದ್ದು, ಸರ್ಕಾರಿ ಶಾಲೆಗಳನ್ನು ಉಳಿಸಲು ದಾಖಲಾತಿ ಆಂದೋಲನಕ್ಕೆ ಚಾಲನೆ ನೀಡಲಾಗಿದೆ. ಮಾಸ್ತಿ ಗ್ರಾಮದಿಂದ ರಾಜ್ಯಕ್ಕೆ ಮಾದರಿಯಾಗಲು ಶಾಸಕ KY ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ KPSC ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ
2026-27ನೇ ಸಾಲಿನ ತಾಲೂಕು ಮಟ್ಟದ ದಾಖಲಾತಿ ಆಂದೋಲನ ಉದ್ಘಾಟನೆಗೆ ಶಾಸಕ KY ನಂಜೇಗೌಡ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಾಲೂರು ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆಸಕ್ತಿ ವಹಿಸಿದ್ದು, ಪ್ರತಿಯೊಬ್ಬರೂ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲಿಸಬೇಕು ಎಂಬುದು ಸರ್ಕಾರದ ಆಶಯವಾಗಿದ್ದು, ಅದರ ಯಶಸ್ಸಿಗೆ ಎಲ್ಲರೂ ಕೈಜೋಡಿಸಬೇಕು. ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ನೇತೃತ್ವದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದ್ದು, ಗ್ರಾಮೀಣ ಭಾಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ನಿರಂತರವಾಗಿ ಶ್ರಮಿಸಲಾಗುತ್ತಿದೆ. ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದು, ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಸಿಕ್ಕಿದ್ದು, ದಾಖಲಾತಿ ಆಂದೋಲನ ಕಾರ್ಯಕ್ರಮದ ಮೂಲಕ ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳನ್ನು ದಾಖಲಾತಿ ಮಾಡಿಸಬೇಕು ಎಂದರು. ಪ್ರತಿ ಮನೆಗೂ ಮಾಸದಲ್ಲಿ ಒಂದು ಪಾಂಪ್ಲೆಟ್ ಮಾಡಿ ನಮ್ಮ ಸರ್ಕಾರಿ ಶಾಲೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಅಂತೇಳಿ ಮನೆ ಹೋಗ್ತಾ ಇದ್ದಾರೆ. ಒಂದು ಮಾದರಿ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಅದು ಮಾಸದಿಂದ ಪ್ರಾರಂಭ ಆಗಿದೆ. ಇದು ಪ್ರತಿ ಶಾಲೆಗಳಲ್ಲೂ ಕೂಡ ನಾನು ಹೇಳ್ತಾರೆ, ನಿಮ್ಮ ನಂಬಿಕೆ ಅದೇ ಮಾಡ್ತೀರಿ. ಅದನ್ನು ಮಾಡಿದಾಗ ಹೋದ ವರ್ಷ ಇವತ್ತೇನು ರಿಸಲ್ಟ್ ತೃಪ್ತಿ ಪಡ್ತಾ ಇದ್ದೀವಿ. 6ನೇ ಸ್ಥಾನದಲ್ಲಿ ಇದ್ದೀವಿ, ಇವತ್ತು 2ನೇ ಸ್ಥಾನಕ್ಕೆ ಬಂದಿದ್ದೀವಿ. ಹೋದ ವರ್ಷ ಅಡ್ಮಿಷನ್ ಏನಿತ್ತು ನಮ್ದು, ಈ ವರ್ಷದ ಅಡ್ಮಿಷನ್ ಏನಾಗಿದೆ, ಇದನ್ನು ಕೂಡ ನಾವು ಒಂದು ಮೆಸೇಜ್ ಕೊಡಬೇಕು ಜಿಲ್ಲೆಯಲ್ಲಿ ಮತ್ತೆ ರಾಜ್ಯಕ್ಕೆ. ದಾಖಲಾತಿ ಆಂದೋಲನ ಕಾರ್ಯಕ್ರಮ ಮಾಡಿದ್ರಿಂದ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾನೂನು ಪಾಲಿಸುವುದೇ ಕಷ್ಟವಾಯಿತೆ ಪೊಲೀಸರಿಗೆ. ಬಾಲ್ಯ ವಿವಾಹ ತಡೆಯಲು ಹೋಗಿ ಪ್ರತಿಭಟನೆ ಎದುರಿಸುವಂತೆ ಆಯಿತು. ಬಾಲ್ಯ ವಿವಾಹ ತಡೆದ ಕಾರಣ ವರನ ತಂದೆ ಹೃದಯಾಘಾತದಿಂದ ಸಾವು. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಉದ್ರಿಕ್ತತೆ. ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳಿಂದ ಬೆಂಕಿ. 3 ಬೈಕ್, ಟ್ರ್ಯಾಕ್ಟರ್ ಸೇರಿ ಹಲವು ವಾಹನ ಸುಟ್ಟು ಭಸ್ಮ. ಕಿಡಿಗೇಡಿಗಳ ಮಾಹಿತಿ ಇಲ್ಲದೆ ಪರದಾಡುತ್ತಿರುವ ಕುಟುಂಬ. ಮದುವೆ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಆತಂಕ. ಮಾಹಿತಿ ಇಲ್ಲದೆ ಸಭೆಗೆ ಬಂದ ಅಧಿಕಾರಿಗಳ ವರ್ತನೆಗೆ ಶಾಸಕ ಸುಬ್ಬಾರೆಡ್ಡಿ ಗರಂ. ಬಡವರ ಕೆಲಸ ಮಾಡಿ ಇಲ್ಲವೇ ಜಾಗ ಮಾಡುವಂತೆ ಖಡಕ್ ಎಚ್ಚರಿಕೆ. ನೀರಿನ ತೊಂದರೆಯಾಗದಂತೆ ಕ್ರಮ ವಹಿಸಲು ಸೂಚನೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.